ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಚಾನಲ್ ಬಂದು ಸುರೇಶ್ ಅಸ್ಟ್ರೋವಿಷನ್. ನಾನ್ ನಿಮ್ಮ ಸುರೇಶ್ ಮಾತಾಡೋದು. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡೋ ಟಾಪಿಕ್ ಏನಂದ್ರೆ ಗುರು ಸಂಚಾರ 2026. ಇದು ಮೇಷರಾಶಿ ನೋಡ್ತೇವೆ. ಗುರು ಬಂದು ಸಂಚಾರ ಆಗೋ ದಿವಸ ಬಂದು 2ನೇ ತಾರೀಕಿಗೆ 6ನೇ ತಿಂಗಳು 2026. ಸೊ ಇದ್ರಲ್ಲಿ ಬಂದು ಇವಾಗ ಗುರು ಬಂದು ಮಿಥುನ್ ರಾಶಿಯಲ್ಲಿದ್ದಾರೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದು ಚೇಂಜ್ ಆಗ್ತಾರೆ. ಗುರು 12 ವರ್ಷಕ್ಕೊಂದ್ಸತಿ ಕಟಕ ರಾಶಿಗೆ ಬರ್ತಾರೆ. ಅದೇ ಅವರ ಉಚ್ಚ ಸ್ಥಾನ ಬರೋ ಜಾಗ. ಸೊ ಅವಾಗ ಏನಾಗತ್ತೆ, ನಾರ್ಮಲ್ ಗಿಂತ ಈ ಸಂಚಾರ ಬಂದು ತುಂಬಾ ಉತ್ತಮ ಅಂತ ಹೇಳ್ತಾರೆ. ಕಾರಣ ಯಾಕೆಂದ್ರೆ ಇವಾಗ ಗುರು ಕೊಡೋದು ಬಂದು ಡಬಲ್ ಆಗಿ ಬರುತ್ತೆ ಅಂತ ಅರ್ಥ. ನಾರ್ಮಲ್ ಆಗಿ ಗುರು ಒಳ್ಳೇದ್ ಮಾಡ್ತಾರೆ, ಬಟ್ ಇವಾಗ ಅದಕ್ಕಿಂತ ಒಂದ್ ಪಟ್ಟು ಹೆಚ್ಚಾಗಿ ನಿಮಗೆ ಒಳ್ಳೇದು ಮಾಡೋದು ಗ್ಯಾರಂಟಿ. ಇವಾಗ ಅವ್ರ ಸಂಚಾರ ಆಗೋದು ಬಂದು ಮಿಥುನದಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡುವಾಗ ಮೇಷ ರಾಶಿಗೆ ಹೆಂಗಿದೆ ಅಂತ ನೋಡೋಣ. ಗುರು ಬಂದು ಇಲ್ಲಿ ಚೇಂಜ್ ಆಗ್ತಾರೆ. ಗೋಚಾರ ಪ್ರಕಾರ ಗುರು ಇಲ್ಲಿ ಬರ್ತಾರೆ. ಮತ್ತೆ ನಾರ್ಮಲ್ ಆಗಿ ಎಲ್ಲಾ ಗ್ರಹಕ್ಕೂ ಬಂದು ಅವ್ರು ನಿಂತಿರೋ ಮನೆಯಿಂದ 7ನೇ ಮನೆಗೆ ಬಂದು ದೃಷ್ಟಿ ಬರುತ್ತೆ. ಗುರುಗೂ ನಂತರ ಕುಜನಿಗೂ ಶನಿಗೂ ಮಾತ್ರನೇ ವಿಶೇಷವಾದ ದೃಷ್ಟಿ ಇರುತ್ತೆ. ವಿಶೇಷ ದೃಷ್ಟಿ ಅಂದ್ರೆ ಇವಾಗ ಗುರುಗೆ ಬಂದು ವಿಶೇಷ ದೃಷ್ಟಿ ಏನಂದ್ರೆ, ನಿಮ್ಗೆ ಗುರು ನಾರ್ಮಲ್ ಆಗಿ ಬಂದು 7ನೇ ಮನೆಯನ್ನು ನೋಡ್ಬಿಡ್ತಾರೆ ಅವ್ರ ನಾರ್ಮಲ್ ದೃಷ್ಟಿಯಲ್ಲಿ. ವಿಶೇಷ ದೃಷ್ಟಿಯಲ್ಲಿ ಬಂದು 1, 5, 9 ಅಂತ ಹೇಳ್ತಾರೆ. ಮೀನ್ಸ್ 5, 9 ಅಂತ ಸ್ಪೆಷಲ್ ದೃಷ್ಟಿ ಅಂತ ಲೆಕ್ಕ ಬರುತ್ತೆ. 1 ಅಂದ್ರೆ ನಿಮ್ಗೆ ಅಲ್ಲಿ ಗುರು ಕೂತಿರೋ ಜಾಗನೇ ಲೆಕ್ಕ ಬಂದ್ಬಿಡುತ್ತೆ. ಸೊ ಅದನ್ನ ನಾವು ಬಿಟ್ಬಿಟ್ಟ ನಂತರ 5, 9 ಈ ಲೆಕ್ಕ ಬರುತ್ತೆ. ಸೊ ನಾವು ಕನ್ಸಿಡರೇಷನ್ ಏನ್ ಮಾಡ್ಕೋತೀವಿ ಅಂದ್ರೆ, ಆ ಒಂದು ಹೆಂಗಿದ್ರೆ ಹಂಗೆ ಫಲ ನೋಡ್ಬಿಡ್ತೀವಿ. ಬರೀ ನಾವು ಲೆಕ್ಕ ಮಾಡ್ಕೊಳ್ಳೋದು 5, 7, 9. ಓಕೆನಾ. ಈ 7 ಜನರಲ್ ಆಗಿರೋ ದೃಷ್ಟಿ ಅದು. ವಿಶೇಷ ದೃಷ್ಟಿ ಬಂದು 5, 9. ಸೊ ಇವಾಗ 5ನೇ ಮನೆನೂ 9ನೇ ಮನೆನೂ ಅಲ್ಲಿ ನಿಂತಿರೋ ಜಾಗ ನೋಡ್ಬಿಡ್ತಾರೆ. ಸೊ ನೋಡ್ರಿ, ಇವಾಗ ಗುರು ಬಂದು ಈ ಮನೆಗೆ ಯಾರಂತ ನೋಡ್ಕೋಬೇಕು ಫಸ್ಟ್. ಇದೊಂಥರ ಚೆನ್ನಾಗಿರತ್ತೆ ಹೇಳಕ್ಕೆ ನಿಮ್ಗೆ. ಮೇಷರಾಶಿಗೆ ಬಂದು ಗುರು ಬಂದು 12, 9ನೇ ಅಧಿಪತಿ ಆಗ್ತಾರೆ. ಸೊ ಇವಾಗ 9 ನಂತರ 12 ಈ ಅಧಿಪತಿಯಾಗಿರೋದ್ರಿಂದ ಈ ಅಧಿಪತಿ ಇವಾಗ ಇಲ್ಲಿ ಕೂತಿದೆ ಅಂತ ನೋಡ್ಕೋಬೇಕು. ಇವಾಗ ಗುರು ಬಂದು 4ನೇ ಸ್ಥಾನ ಕೂತಿದ್ದಾರೆ. ಸೊ ಅವಾಗ ಏನಾಗತ್ತೆ ಅಂದ್ರೆ, ಜನರಲ್ ಇವಾಗ ಒಂದು ಏನು ತ್ರಿಕೋಣಾಧಿಪತಿ ಅಂತ ಕರೀತಾರೆ. ಕೆಲಸದಲ್ಲೂ ಸರಿ, ವ್ಯಾಪಾರದಲ್ಲೂ ಸರಿ ನಿಮಗೆ ಒಂದು ಅನುಕೂಲ ಈ ವರ್ಷ ಆಗತ್ತೆ. ಕಾರಣ ಯಾಕಂದ್ರೆ ಗುರು 7ನೇ ದೃಷ್ಟಿಯಾಗಿ 10ನೇ ಮನೆ ನೋಡೋದ್ರಿಂದ ನಿಮಗೆ ಸ್ವಲ್ಪ ರಿಲೀಫ್ ಸಿಗತ್ತೆ. ಸ್ವಲ್ಪ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ಗೆ ತುಂಬಾ ಒಂದು ಸ್ವಲ್ಪ ಕಡಿಮೆ ಆಗಿ ನಿಮ್ಗೆ ಓಕೆ ಅಂತ ಅನ್ಸ್ಕೊಳ್ಳೋ ತರ, ಪರವಾಗಿಲ್ಲ ಅಂತ ಇರುತ್ತಲ್ಲ, ನಿಮಗೆ ಈ ವರ್ಷ ಅನುಕೂಲ ಕೊಡತ್ತೆ. ಸೊ ಇವಾಗ ಗುರು 7ನೇ ದೃಷ್ಟಿಯಾಗಿ 10ನೇ ಮನೆ ನೋಡೋದ್ರಿಂದ ಏನಾಗತ್ತಂದ್ರೆ, ನಿಮಗೆ 10ನೇ ಭಾವ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ನಡೆಯುತ್ತೆ. 10ನೇ ಭಾವದಿಂದ ಕರ್ಮಸ್ಥಾನ ಬರುತ್ತೆ. ನಂತರ ನಿಮಗೆ ಉದ್ಯೋಗ, ಆಮೇಲೆ ವ್ಯಾಪಾರ, ಇದೆಲ್ಲ. ಸೊ ಆಲ್ರೆಡಿ ಉದ್ಯೋಗದಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ನಿಮಗೆ ಇವಾಗ ಆ ಪ್ರಾಬ್ಲಮ್ ಇರೋದಿಲ್ಲ. 1, 5, 9 ಈ ತ್ರಿಕೋಣಾಧಿಪತಿ ಬಂದು ಕೇಂದ್ರದಲ್ಲಿ ಕೂತ್ಕೊಂಡ್ರೆ ತುಂಬಾ ಒಳ್ಳೇದು. ಇವಾಗ ಗುರು ಬಂದು ಮೇಷರಾಶಿಗೆ ಬಂದು ತ್ರಿಕೋಣಾಧಿಪತಿ ಅಂತ ಕರೀತಾರೆ. 9ನೇ ಅಧಿಪತಿ ಅಂತ ಬರ್ತಾರೆ ಅವರು. ಸೊ ಅವ್ರು ಬಂದು 4ನೇ ಮನೆಯಲ್ಲಿ ಕೂತ್ಕೊಳ್ಳೋದು ತುಂಬಾ ಒಳ್ಳೇದು. ಬಟ್ ಜನರಲ್ ಆಗಿ ಗುರು ಕೂತಿರೋ ಜಾಗಕ್ಕಿಂತ ಅವ್ರು ನೋಡೋ ಜಾಗಕ್ಕೆ ಬಂದು ತುಂಬಾ ಒಳ್ಳೇದು ಮಾಡ್ತಾರೆ. ಅವರು ದೃಷ್ಟಿ ಬೀಳೋ ಜಾಗ ಬಂದು ತುಂಬಾ ಒಳ್ಳೇದ್ ಮಾಡ್ತಾರೆ. ಸೊ ಅವಾಗ ಏನಾಗತ್ತೆ, ಗುರು ನೋಡೋ ಜಾಗಕ್ಕೆ ತುಂಬಾ ಬಲ ಬರತ್ತೆ. ಸೊ ಏನಂದ್ರೆ ಇದು ಒಂದು ನಿಮಗೆ ಕೂತಿರೋ ಜಾಗಕ್ಕೆ ಸ್ವಲ್ಪ ಕಡಿಮೆ ಇರತ್ತೆ, ಅದೇ ನೋಡೋ ಜಾಗಕ್ಕೆ ತುಂಬಾ ಜಾಸ್ತಿ ಇರತ್ತೆ. ಸೊ ಅವ್ರು ಯಾವ ಭಾವ ನೋಡಿದ್ರೆ ಆ ಭಾವನ ಬೀಳಿಸ್ತಾರಂತ ಕರ್ತ. ಸೊ ಅದರಿಂದ ಏನ್ ಮಾಡ್ಬೇಕಂದ್ರೆ, ಇವಾಗ ನೋಡ್ರಿ, ಇವಾಗ 9ನೇ ಅಧಿಪತಿ 12ನೇ ಅಧಿಪತಿ ಬಂದು 4ರಲ್ಲಿ ಕೂತಿದ್ದಾರೆ. ಸೊ ಅವಾಗ ಏನಾಗತ್ತೆ, ಅವ್ರ ಪ್ರಕಾರ ಬಂದು ಈ ವರ್ಷ ಬಂದು ಅವ್ರಿಗೆ ಭಾಗ್ಯಸ್ಥಾನ ಅಂತ ಆ ಸ್ಥಾನನು ಚೆನ್ನಾಗಿ ವರ್ಕ್ ಆಗತ್ತೆ. ನಂತರ 12ನೇ ಸ್ಥಾನನು ವರ್ಕ್ ಆಗತ್ತೆ. 12ನೇ ಸ್ಥಾನ ಅಂದ್ರೆ ಏನಾವುದು, ಇದು 9ನೇ ಬಂದು ಭಾಗ್ಯಸ್ಥಾನ ಅಂತ ಕರೀತಾರೆ. 12ನೇ ಸ್ಥಾನ ಬಂದು ನಿಮ್ಗೇನು ಬೆರೆಯ ಸ್ಥಾನ ಅಂತ ಕರೀತಾರೆ. ಬೆರೆಯ ಸ್ಥಾನ ಅಂದ್ರೆ ಏನು, ನಿಮ್ಗೆ ಇವಾಗ ಎಕ್ಸಾಂಪಲ್ಗೆ ಏನೋ ಒಂದು ಖರ್ಚು ಬರ್ಬೇಕಂತ ತಿಳ್ಕೊಳ್ರಿ, ಖರ್ಚು ಮಾಡ್ತಾ ಇರ್ತಾರೆ. ಈ ತರದೆಲ್ಲ ಬಂದು ಖರ್ಚು ಸ್ಥಾನ ತೋರಿಸೋದು. ಅದು ಚೆನ್ನಾಗಿರೋ ಖರ್ಚ ಅಂತ ಲೆಕ್ಕ ಬರೋದಿಲ್ಲ, ಖರ್ಚು ಮಾಡ್ಬೇಕಂತ ಬರುತ್ತೆ. ಸೊ ಇವಾಗ ಗುರು ಅದ್ನಲ್ಲಿ ನೋಡೋದ್ರಿಂದ ಏನಾಗತ್ತೆ, ಈ ವರ್ಷ ಈ ಮೇಷರಾಶಿ ಅವ್ರಿಗೆ ಏನಾಗತ್ತೆ ಅಂದ್ರೆ, ಏನೋ ಒಂದು ಖರ್ಚು ಮಾಡ್ತಾರೆ, ಬಟ್ ಆ ಮಾಡೋ ಖರ್ಚು ಬಂದು ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಗೊತ್ತಿಲ್ಲದೆ ಅವ್ರು ಮಾಡೋ ಖರ್ಚು ಬಂದು ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಇದೇನಾಗತ್ತೆ, ಏನೋ ಒಂದು ಯೂಸ್ ಆಗತ್ತೆ. ಅವತ್ತಿನ ದಿವಸ ಅವ್ರಿಗೇನು ಗೊತ್ತಾಗಲ್ಲ, ಏನು ಯೂಸ್ ಆಗೋ ತರ ಅನ್ಸಲ್ಲ. ಬಟ್ ಅವ್ರು ಖರ್ಚು ಮಾಡಿರೋದು ಬಂದು ಖಂಡಿತಾಗಿ ನಿಮಗೆ ಯೂಸ್ ಆಗತ್ತೆ. ಏನೋ ಒಂದು ವಿಷಯಕ್ಕೆ ಯೂಸ್ ಆಗಿರುತ್ತೆ. ಆ ತರಾನೇ ಈ ವರ್ಷ ಬಂದು ಅವ್ರಿಗೆ ಈ ಅಧಿಪತಿ ಗುರು ಅಧಿಪತಿ ಪ್ರಕಾರ ಬಂದು ಅವ್ರಿಗೆ ಬಂದು 9ನೇ ಭಾವ 12ನೇ ಭಾವವು ಕೆಲಸ ಮಾಡತ್ತೆ. ಸೊ ಇದು ಬಂದು ಭಾವಾಧಿಪತಿ ಅಂತ ಲೆಕ್ಕ. ಇವಾಗ ನಾವು
ಗುರು ಬಂದು ದೃಷ್ಟಿ ಅಂತ ಲೆಕ್ಕ ಮಾಡ್ಕೊಳ್ಳೋಣ. ಯಾಕಂದ್ರೆ ಇವಾಗ ನಾವು ನೋಡಿದ ಪ್ರಕಾರ ಇಷ್ಟು ಸಾಕು. ಕಾರಣ ಯಾಕಂದ್ರೆ 9ನೇ ಅಧಿಪತಿ 12ನೇ ಅಧಿಪತಿ 4 ಕೂತಿದ್ದಾರೆ. ಓಕೆ, ಅವ್ರ ಪ್ರಕಾರ ಈ 2 ಭಾವಾಧಿಪತಿ ಅಲ್ಲಿ ಕೂತಿರೋದ್ರಿಂದ ಆ ಕೆಲಸ ಮಾಡ್ತಾರೆ ಅಂತ ಅರ್ಥ. ಓಕೆನಾ, ಅದು ನಮ್ಗೆ ಗೊತ್ತಾಗ್ಬಿಡ್ತು ಇವಾಗ. ಓಕೆನಾ, ಇವಾಗ ನೆಕ್ಸ್ಟ್ ಅವ್ರು ಕೂತಿರೋ ದೃಷ್ಟಿ ಅಂತ ಹೇಳಿದಲ್ಲ, ಅವ್ರ ದೃಷ್ಟಿಗಿನ್ನ ಬಲ ಜಾಸ್ತಿ ಅಂತ ಹೇಳಿದಲ್ಲ. ಸೊ ಅವಾಗ ಆ ದೃಷ್ಟಿನ ಚೆಕ್ ಮಾಡ್ಕೊಳ್ಳೋಣ. ಹೆಂಗ್ ಚೆಕ್ ಮಾಡೋದು ಅಂದ್ರೆ, ಇವಾಗ ನಾಲ್ಕನೇ ಮನೆಯಿಂದ, ಇವಾಗ 4ನೇ ಮನೇಲಿ ಕೂತಿದಾರೆ ಅವರು. ಇವಾಗ ಗುರು ಕೂತಿರೋ ಬಂದು 4ನೇ ಮನೆ. ಇವಾಗ 4ನೇ ಮನೆ ಬಂದು ಒಂದಾಗ ಲೆಕ್ಕ ಮಾಡ್ಕೊಳ್ರಿ. ನಂತರ 1 2 3 4 5 5ನೇ ಮನೆಯನ್ನು ನೋಡ್ಬಿಡ್ತಾರೆ. ನಂತರ 5 6 7 8 9. ಸೊ 9ನೇ ಸ್ಥಾನಕ್ಕೆ 12ನೇ ಮನೆ ನೋಡ್ಬಿಡ್ತಾರೆ. ಸೊ ಇದೇನ್ ಲೆಕ್ಕ ಅಂತ ಲೆಕ್ಕ ಮಾಡ್ಕೊಡ್ರಿ. ಇವಾಗ ಏನಂದ್ರೆ, ಇವಾಗ 4ನೇ ಮನೆ ಕೂತಿರೋದ್ರಿಂದ ಇವಾಗ ಮನೆ ಲೆಕ್ಕ ತಗೊಳ್ಳೋಣ. ಹೆಂಗ್ ಮನೆ ಲೆಕ್ಕ ತಗೊಂಡು 4ನೇ ಮನೆ ಕೂತಿದಾರೆ ಅವರು. ಸೊ 4ನೇ ಮನೆ ಕೂತಿದ್ರೆ ಏನಾಗತ್ತೆ, ಅವ್ರಿಗೆ ಕಂಫರ್ಟ್ ಝೋನು, ಅವ್ರಿಗೆ ಸುಖ ಸ್ಥಾನ ಅಂತ ಕರೀತಾರೆ ಅದನ್ನ. ಅವಾಗ ಏನಾಗತ್ತೆ, ಅವ್ರ ಗಾಡಿ ಓಡಿಸೋದಕ್ಕೆ, ಗಾಡಿ ಖರೀದಿ ಮಾಡಕ್ಕೆ, ಆಮೇಲೆ ನಂತರ ಏನು ಮನೆ ಚೇಂಜ್ ಆಗಕ್ಕೆ, ಆಮೇಲೆ ನಂತರ ಚೆನ್ನಾಗಿರೋ ಕಂಫರ್ಟ್ ತರ, ಮೀನ್ಸ್ ಅವ್ರಿಗೆ ಸ್ವಲ್ಪ ಸುಖವಾದ ಅವ್ರು ಅನ್ಕೊಳ್ಳೋ ತರ ರೀತಿಯಲ್ಲಿ ಬಂದು ಮನೆ ಹುಡ್ಕೋದು, ಇಲ್ಲ ಮನೆ ಸಿಗೋದು, ಇಲ್ಲ ಗಾಡಿ ತಗೊಳೋದು, ಈ ಖರೀದಿ ಮಾಡಕ್ಕೆ ಎಲ್ಲ ಬಂದು ಅವ್ರಿಗೆ ಬಂದು ಅನುಕೂಲ ಇರತ್ತೆ. ನಂತರ ತಾಯಿಗೂ ಚೆನ್ನಾಗಿರತ್ತೆ. ಕಾರಣ ಯಾಕಂದ್ರೆ 4ನೇ ಭಾವ ತಾಯಿ ಸ್ಥಾನ ಅಂತ ಕರೀತಾರೆ, ಮಾತೃಸ್ಥಾನ ಅಂತ ಕರೀತಾರೆ. ಸೊ ಅವ್ರ ತಾಯಿಗೂ ಚೆನ್ನಾಗಿರತ್ತೆ. ಮಾತೃಸ್ಥಾನ ಅಂತ ಕರೀತಾರೆ, ಸುಖ ಸ್ಥಾನ ಅಂತ ಕರೀತಾರೆ. ಈ ಸ್ಥಾನ ಬಂದು ಬಿಡಿಯತ್ತೆ, ಮೀನ್ಸ್ ಏನಾಗತ್ತೆ, ಚೆನ್ನಾಗಿರತ್ತೆ ಅಂತ ಅರ್ಥ. ಬಟ್ ಗುರು ಕೂತಿರೋ ಜಾಗ ಅಂತ ನೋಡೋ ಜಾಗಕ್ಕೆ ಬಂದು ಪವರ್ ಅಧಿಕ ಅದರಿಂದ ಏನಾಗತ್ತೆ, ಇದು ಸ್ವಲ್ಪ ಮೆತ್ತಗಡಿಯತ್ತೆ. ಈ 4ನೇ ಭಾವ ಜಾಗ ಸ್ವಲ್ಪ ಮೆತ್ತಗಡಿಯತ್ತೆ, ಬಟ್ ಚೆನ್ನಾಗಿರತ್ತೆ. ಓಕೆನಾ. ನಂತರ 8ನೇ ಭಾವ ಅಂತ ನೋಡ್ಬಿಡ್ತಾರೆ. ಸೊ 8ನೇ ಭಾವ ನೋಡೋಕ್ ಬಂದು ಕಷ್ಟ, ಆಲ್ರೆಡಿ ಆ ಭಾವ ಬಂದ್ರೆ ನಿಮ್ಗೆ ಎಂದೇ ಕಷ್ಟ, ಅವಮಾನ ಇದೆಲ್ಲ ತೋರ್ಸತ್ತೆ. ಓಕೆನಾ. ಆ ನಂತರ ಸಡನ್ ಆಗಿ ಬರೋ, ನಿಮಗೆ ಟಕ್ಕಂತ ಬರೋ ಒಂದು ಏನು ಹಣ, ನಂತರ ಏನು ಸ್ಟೇಟಸ್, ಇದೆಲ್ಲ ಕೂಡ 8ನೇ ಭಾವ ತೋರ್ಸತ್ತೆ. ಸೊ ಗುರು ಅಲ್ಲಿ ನೋಡೋ ಏನಾಗತ್ತೆ, ಇಷ್ಟು ವರ್ಷ ಇಂದ ನೀವು ಒಂದೊಂದು ವರ್ಷ ಮುಂಚೆಯಿಂದ ನಿಮ್ಗೆ ಶನಿ ಸಂಚಾರ ಆದ ನಂತರ ತುಂಬಾ ಕಷ್ಟದಿದ್ದೀರ. ಕಾರಣ ಯಾಕೆಂದ್ರೆ ಶನಿ ನಿಮ್ಗೆ ಸಾಡೆ ಶಾಟ್ ತರ ಲೆಕ್ಕ ಬರುತ್ತೆ ನಿಮಗೆ ಇವಾಗ ಮೇಷರಾಶಿಯವರಿಗೆ. ಸೊ ಅವಾಗ ಏನಾಗತ್ತೆ, ಆಲ್ರೆಡಿ ಅವರು ಅಲ್ಲಿ ಶನಿ ಬಂದು ನಿಮ್ಗೆ ಆತರ ಪರಿಸ್ಥಿತಿ ಇರುವಾಗ, ನಂತರ ಹೋದ ವರ್ಷ ಗುರು ಬಂದು ನಿಮ್ಗೆ 3ನೇ ಮನೆ ಇದ್ರು, ಮಿಥುನ ರಾಶಿ ಇದ್ರು. ಅವಾಗ ಏನಾಗತ್ತೆ, 2 ಕಡೆನೂ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಕೊಡೋಕೆ ಶುರು ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಇಲ್ಲೂ ಮರೆಯಾಗಿದ್ದಾರೆ, ಅಲ್ಲೂ ಅವ್ರು ಸ್ವಲ್ಪ ತುಂಬಾ ಟೆನ್ಷನ್ ಆಗಿರ್ತಾರೆ. ಒಂದೊಂದು ವರ್ಷ ಮೇಷರಾಶಿಯವ್ರು ತುಂಬಾ ಪ್ರಾಬ್ಲಮ್ ಇದ್ದಿರತ್ತೆ. ಅವ್ರು ಮುಟ್ಟೋದು ಆಗೋದಿಲ್ಲ, ಯಾವ್ದು ಏನೋ ಒಂದು ಮಾಡ್ರೆ ಡಬಲ್ ಕೆಲಸ ಆಗ್ತಾ ಇರತ್ತೆ. ತುಂಬಾ ಏನೋ ಮನಸಂಚಲತ ಅಂದಿರ್ತಾರೆ. ಆಮೇಲೆ ನಂತರ ತುಂಬಾ ಒತ್ತಡ ಬಿದ್ದಿರುತ್ತೆ ಅವ್ರ ಮೇಲೆ, ಅದೇಂದ ಹೇಳ್ಕೊಳಕ್ ಆಗೋದಿಲ್ಲ, ಆತರ ಒತ್ತಡ ಭಯಂಕರ ಬಿದ್ದಿರತ್ತೆ. ಸೊ ಇವಾಗ ಏನಾಗತ್ತೆ, ಗುರು ಸಂಚಾರ ಸ್ವಲ್ಪ ಬಂದು ಕಟಕ ರಾಶಿಗೆ ಬಂದು ಅವ್ರು ಕೂತಿರೋದ್ರಿಂದ ಅಲ್ಲಿಂದ ಅವ್ರು ಬರೋ ದೃಷ್ಟಿ ಬಂದು ವೃಶ್ಚಿಕ ರಾಶಿಗೆ ಬೀಳತ್ತೆ. 8ನೇ ಮನೆಯಿಂದ ವೃಶ್ಚಿಕ ರಾಶಿ ಬರುತ್ತೆ. ಅಲ್ಲಿ ಆ ಮನೆಗೆ ಬಿಡೋದ್ ಏನಾಗತ್ತೆ, ಸೊ ಇಷ್ಟು ತನಕ ನೀವು ಹೇಳ್ಕೊಂಡಿರೋ ಒತ್ತಡ ಬಂದು ಇವಾಗ ಸ್ವಲ್ಪ ರಿಲೀಫ್ ಆಗತ್ತೆ. ನೀವ್ ಹೇಳ್ಬೋದು 8ನೇ ಮನೆಯಿಂದ ಗುರು ನೋಡೋದ್ರಿಂದ ನಿಮ್ಗೆ ಅಲ್ಲೂ ಪ್ರಾಬ್ಲಮ್ ಕೊಡ್ಬೋದು ಅಂತ. ಅವ್ರು ಮ್ಯಾಕ್ಸಿಮಮ್ ಕೊಡಕ್ ಹೋಗೋದಿಲ್ಲ, ಅದನ್ನ ಸಾಲ್ವ್ ಮಾಡಕ್ ನೋಡ್ತಾರೆ. ಕಾರಣ ಯಾಕೆಂದ್ರೆ ಆ ಮನೆಯದ್ದು ಬಂದು ಪಾಸಿಟಿವ್ ಆಗಿ ಬೆಳ್ಸಕ್ ನೋಡ್ತಾರೆ, ನೆಗೆಟಿವ್ ಬೆಳ್ಸಲ್ಲ. 8ನೇ ನೋಡುವಾಗ ಏನಾಗುತ್ತೆ, 8ನೇ ಗುರು ಅಲ್ಲಿ ನೋಡೋದ್ರಿಂದ ನಿಮ್ಗೆ ಅದು ಬೆಳೆಯುತ್ತೆ. ಬಟ್ ಏನ್ ಗೊತ್ತಾ, ಪಾಸಿಟಿವ್ ಬೀಳುತ್ತೆ, ನೆಗೆಟಿವ್ ಬೀಳೋದಿಲ್ಲ. ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಇಂದ ಹೆಂಗ್ ಆಚೆ ಬರೋದಂತ ಒಂದು ಐಡಿಯಾ ಸಿಗತ್ತೆ ಇವಾಗ. ಓಕೆನಾ. ಸೊ 8ನೇ ಭಾವ ತಾಸಿ ತಲೆ ಕೆಡ್ಸ್ಕೊಬೇಕು. ಈ ಗುರು ನೋಡೋದ್ರಿಂದ ಸ್ವಲ್ಪ ನಿಮ್ಗೆ ಅಲ್ಲಿಂದ ರಿಲೀಫ್ ಸಿಗತ್ತೆ. ಏನೋ ಒಂದು ಕಷ್ಟ ಇದ್ರೆ ಆ ಕಷ್ಟಕ್ಕೆ ಏನೋ ಒಂದು ಉತ್ತರ, ಇಲ್ಲಿಂದ ಇಲ್ಲಿ ಬರೋದು, ಹೆಂಗ್ ಬರೋದು ಅಂತ ಒಂದು ದಾರಿ ತೋರಿಸ್ತಾರೆ. ಆ ದಾರಿಯಿಂದ ತೋರಿಸ್ತಾರೆ, ಆ ದಾರಿಯಿಂದ ನೀವು ಆಚೆ ಬರ್ಬೋದು. ಓಕೆನಾ. ಗುರು ಅವ್ರು 7ನೇ ದೃಷ್ಟಿ ಬಂದು 10ನೇ ಮನೆಗೆ ಕೊಡ್ತಾರೆ. ಸೊ 10ನೇ ಮನೆಗೆ ಬೀಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಆಲ್ರೆಡಿ ಕೆಲ್ಸದಲ್ಲಿ ಸಮಸ್ಯೆ ಇರುತ್ತೆ. ಸೊ ಕೆಲಸ ಮಾಡೋ ಜಾಗದಲ್ಲೂ ಸರಿ, ನಂತರ ಉದ್ಯೋಗದಲ್ಲೂ ಸರಿ ಈ ತರ ಪ್ರಾಬ್ಲಮ್ ಕೊಡ್ತಾ ಇರತ್ತೆ. ಬಿಸಿನೆಸ್ ಅಲ್ಲೂ ಸರಿ, ಇದ್ರೆಲ್ಲ ವ್ಯಾಪಾರದಲ್ಲೂ ಸರಿ ಪ್ರಾಬ್ಲಮ್ ಕೊಡ್ತಾ ಇದ್ದಿರತ್ತೆ. ಓಕೆನಾ. ಇವಾಗ ಬಂದು ಗುರು 10ನೇ ಮನೆ ನೋಡೋದ್ರಿಂದ ನಿಮಗೆ ಅದ್ರಲ್ಲಿ ಬಂದು ಸ್ವಲ್ಪ ರಿಲೀಫ್ ಸಿಗತ್ತೆ. ನಿಮ್ಗೆ ಏನಾಗತ್ತೆ, ಮುಂಚೆ ಪ್ರಾಬ್ಲಮ್ ಇರೋದು ಬಂದು ಇವಾಗ ಸ್ವಲ್ಪ ಕಡಿಮೆ ಆಗಿ ನಿಮ್ಗೆ ಮ್ಯಾನೇಜ್ ಮಾಡೋ ತನಕ ಓಕೆ ಅಂತ ಅನ್ಕೊಳ್ಳೋ ತರ ನಿಮಗೆ ಕೆಲಸದಲ್ಲೂ ಸರಿ, ವ್ಯಾಪಾರದಲ್ಲೂ ಸರಿ ನಿಮಗೆ ಒಂದು ಅನುಕೂಲ ಈ ವರ್ಷ ಆಗತ್ತೆ. ಕಾರಣ ಯಾಕಂದ್ರೆ ಗುರು 7ನೇ ದೃಷ್ಟಿಯಾಗಿ 10ನೇ ಮನೆ ನೋಡೋದ್ರಿಂದ ನಿಮಗೆ ಸ್ವಲ್ಪ ರಿಲೀಫ್ ಸಿಗತ್ತೆ. ಸ್ವಲ್ಪ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ಗೆ ತುಂಬಾ ಇರೋ ಏನೋ ಪ್ರಾಬ್ಲಮ್ ಬಂದು ಸ್ವಲ್ಪ ಕಡಿಮೆ ಆಗಿ ನಿಮ್ಗೆ ಓಕೆ ಅಂತ ಅನ್ಸ್ಕೊಳ್ಳೋ ತರ, ಪರವಾಗಿಲ್ಲ ಅಂತ ಇರೋ ತರ ನಿಮಗೆ ಈ ವರ್ಷ ಅನುಕೂಲ ಕೊಡತ್ತೆ. 9ನೇ ದೃಷ್ಟಿಯಾಗಿ ಅವ್ರು ನೋಡೋದು ಬಂದು 12ನೇ ಮನೆ ನೋಡ್ತಾರೆ. ಸೊ 11ನೇ ಮನೆ ಒಂದು ನಿಮಗೆ ಮೀನ್ ರಾಶಿ ಆಗತ್ತೆ. ಈಗ ನಾವ ಹೇಳಿದೆ ನಿಮ್ಗೆ ಶನಿ ಹೋದ ವರ್ಷ ನಿಮ್ಗೆ ತುಂಬಾ ಪ್ರಾಬ್ಲಮ್ ಕೊಟ್ಟಿರ್ತಾರ ಅಂತ. ಇವಾಗ ಗುರು ದೃಷ್ಟಿ ಬಂದು ಶನಿಗ್ ಬೀಳತ್ತೆ ಅಲ್ಲಿಗೆ. ಸೊ ಅವಾಗೇನಾಗತ್ತೆ, ಸ್ವಲ್ಪ ಶನಿಯಿಂದ ಆಗೋ ಪ್ರಾಬ್ಲಮ್ ಬಂದು ನಿಮ್ಗೆ ಸ್ವಲ್ಪ ಕಡಿಮೆ ಆಗತ್ತೆ.
ಇನ್ನ 1 ವರ್ಷ ನಿಮಗೆ ಶನಿಯಿಂದ ಬರೋ ಪ್ರಾಬ್ಲಮ್ ಬಂದು ಕಡಿಮೆ ಆಗುತ್ತೆ. ಸೊ ಇವಾಗ ಏನಾಗತ್ತೆ, ಆಲ್ರೆಡಿ ಮೇಷರಾಶಿ ಅವ್ರಿಗೆ ಬಂದು ತುಂಬಾ ಕಷ್ಟದಿರ್ತಾರೆ, ಓಕೆನಾ. ಅವ್ರಿಗೆ ತುಂಬಾ ಕಷ್ಟದಿರತ್ತೆ. ಆ ಕಷ್ಟ ಸ್ವಲ್ಪ ಇವಾಗ ನಿಮಗೆ ರಿಲೀಫ್ ಆಗತ್ತೆ. ಇಲ್ಲೂ ರಿಲೀಫ್ ಆಯ್ತು, ನಿಮ್ಗೆ 8ನೇ ಭಾವ ಪ್ರಕಾರ ತುಂಬಾ ಕಷ್ಟ, ಅಲ್ಲೂ ಸ್ವಲ್ಪ ರಿಲೀಫ್ ಆಯ್ತು. ಇವಾಗ ಇವರು ಗುರು ಬಂದು ಶನಿ ನೋಡೋದ್ರಿಂದ ಏನಾಗತ್ತೆ, ಶನಿಯಿಂದ ಆಗೋ ಇನ್ನ ಸ್ವಲ್ಪ ನಿಮಗೆ ಒತ್ತಡ ಇನ್ನ ಏನ್ ಜಾಸ್ತಿ ಬರುತ್ತೋ ಅದು ಇನ್ನ ಸ್ವಲ್ಪ ಕಡಿಮೆ ಆಗತ್ತೆ. ಕಾರಣ ಯಾಕೆಂದ್ರೆ ಶನಿ ಇವ್ರು ಗುರು ನೋಡೋದ್ರಿಂದ ಸ್ವಲ್ಪ ಶನಿಯಿಂದ ಬರೋ ಪ್ರಾಬ್ಲಮ್ ಕೂಡ ಸ್ವಲ್ಪ ನಿಮಗೆ ಕಡಿಮೆ ಆಗತ್ತೆ ಅಂತ ತೋರಿಸ್ತೈತೆ. ನಾನ್ ಮಾತಾಡೋ ರೀತಿಯಲ್ಲೋ ಅಥವಾ ನಾ ಹೇಳೋ ರೀತಿಯಲ್ಲೋ ಏನೋ ಸ್ವಲ್ಪ ನಾನು ಚೇಂಜ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಅಲ್ಲಿ ಹೇಳ್ರಿ, ಖಂಡಿತ ಚೇಂಜ್ ಮಾಡ್ಕೊಂತೀನಿ. ಈ ವಿಡಿಯೋ ಯಾವ ಮಾಡೋ ವಿಡಿಯೋ, ಈ ವಿಡಿಯೋ ಎಲ್ಲ ಬಂದಂಗೆ ನಾನು ಸ್ಕ್ರಿಪ್ಟ್ ಮಾಡಿಲ್ಲ. ಜಸ್ಟ್ ನಾನು ಕುಂಡ್ಲಿ ಹಾಕ್ತೀನಿ, ಕುಂಡ್ಲಿ ಹಾಕ್ಬಿಟ್ಟು ಆ ಚಾರ್ಟ್ ಕುಂಡ್ಲಿ ಹಾಕ್ಬಿಟ್ಟು ಕುಂಡ್ಲಿಗೆ ಹಂಗೆ ಪಾಠ ಹೇಳ್ತಾ ಬರ್ತೀನಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಆ ಟೈಮಲ್ಲಿ ಸ್ವಲ್ಪ ನಾನು ಮಾತಾಡೋ ರೀತಿ ಒಂದ್ ಸ್ವಲ್ಪ ಇದಾಗಿರತ್ತೆ. ಸಪೋಸ್ ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಚೇಂಜ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹಾಕ್ರಿ. ಇನ್ ಮುಂದೆ ನಾನು ಸ್ವಲ್ಪ ಅದನ್ನ ತಿದ್ಕೊಂಡು ಮುಂದೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ನಾನು ಅದನ್ನ ನಿಮಗೆ ವಿಡಿಯೋ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮರಿದೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಅವಾಗಲೇ ನಾವು ಹಾಕೋ ಎಲ್ಲಾ ವಿಡಿಯೋ ಬಂದು ನಿಮ್ಗೆ ತಲುಪತ್ತೆ. ನಂತರ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ.